ನಮಸ್ತೆ ವೀಕ್ಷಕರೇ. ಇವಾಗ ನಮ್ಮ ಪೇಷಂಟ್ ಬಂದಿದ್ದಾರೆ. ತುಂಬ ಬ್ಯಾಕ್ ಪೇನ್ ಅಂತ L4 L5 S1ಗೆ ಸಯಾಟಿಕಾ ಪೇನ್ಗೆ ಮುಂಚೆ ಅವರು ಆಪರೇಷನ್ ಕೂಡ ಮಾಡಿಸಿದ್ದಾರೆ. ಸೊ ಇವಾಗ ಬನ್ನಿ ಅವ್ರನ್ನ ಕೇಳೋಣ ಅವ್ರ ಪ್ರಾಬ್ಲಮ್ ಏನಿದೆ ಅಂತ. ಸರ್ ನಿಮ್ಮ ಪ್ರಾಬ್ಲಮ್ನ ವೀಕ್ಷಕ 2015-16ರಲ್ಲಿ 2 ಸರಿ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಿದೆ. ಅದು ಒಂದು 8 ವರ್ಷದಿಂದ ಏನೂ ಇರಲಿಲ್ಲ, 8-10 ವರ್ಷದಿಂದ. ಇವಾಗ 1 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಎಲ್ಲೆಲ್ಲಿ ನಿಮ್ಮನ್ನು ಸಲಹೆ ಕೇಳಿಬಿಟ್ಟಿದ್ದಾರೆ, ಆಗೋದಿಲ್ಲ, ನಾವು ಆಪರೇಷನ್ ಮಾಡಿದ್ರೆ ಗ್ಯಾರಂಟಿ ಕೊಡಲ್ಲ ಅಂತ. ತಿರ್ಗಿ ಆಮೇಲೆ ಮೈಸೂರಲ್ಲಿ ಒಂದು 2-3 ಕಡೆ ತೋರಿಸಿದ್ದೀನಿ. ನೀರಾಜಲ್ಲಿ ಇಷ್ಟು ನಾನು ಒಂದು 5-6 ಜನರನ್ನು ಕನ್ಸಲ್ಟ್ ಮಾಡಿದ್ದೀನಿ. ಎಲ್ಲೋದ್ರೂ ನನ್ನ ಸಮಸ್ಯೆ ಬಗೆಹರಿತಾ ಇಲ್ಲ. ಇದು ಲಾಸ್ಟ್ ಒಂದು ನೋಡ್ಕೊಂಡು ಇದೊಂದು ಪರಿಹಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ದೇವ್ರ ದಯೆಯಿಂದ ಆಗಿಬಿಟ್ರೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಸರ್ ಬನ್ನಿ ವೀಕ್ಷಕರೇ, ಇವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಅವ್ರಿಗೆ ಆಪರೇಷನ್ ಆಗಿರೋದು ತೋರಿಸ್ತೀನಿ. ಬನ್ನಿ ನೋಡಿ, L4 L5 S1ಗೆ ಆಪರೇಷನ್ ಮಾಡಿದ್ದಾರೆ. ಸೊ ರಿಸಲ್ಟ್ ಸಿಕ್ಕಿಲ್ಲ. ಬನ್ನಿ ಟ್ರೈ ಮಾಡೋಣ. ತಿರುಗಿ ಒಂದು ಕಡೆಗೆ ಇದು ಕೆಳಗಡೆ ಬ್ಲಾಕ್ ಆಗಿದೆ, ಇದು ಬಲ್ಜಾಗಿದೆ, ಇದು ಬಲ್ಜಾಗಿದೆ. ಏನಾಗಲ್ಲ. ಇವಾಗ ನಮ್ಮ ಪೇಷಂಟ್ ಟ್ರೀಟ್ಮೆಂಟ್ ಮುಗಿದಿದೆ. ಇವಾಗ ಅವ್ರ ಅನುಭವ ಮತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಆಗಿತ್ತು ಕೇಳೋಣ. ಅವ್ರು ಬೈದಾನೆ. ಸರ್ ನಮ್ಮ ವೀಕ್ಷಕರ ಅನುಭವ ಹಂಚ್ಕೊಂಡಿದ್ದಾರೆ. ನಮ್ಮ ಬಾಡಿಗಳಲ್ಲಿ ಇಷ್ಟೊಂದು ಮೊಟ್ಟೆಗಳು ಬರುವಂಥ ಜಾಗಗಳು ನಮ್ಮ ಹತ್ರ ಇರ್ತವೆ ಅಂತ ನಮಗಂತೂ ಗೊತ್ತಿಲ್ಲ. ಸರ್ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 80% ರೆಡಿ ಆಗಿದ್ದೀನಿ ಅಂತ ಮೈಂಡ್ ಸೆಟ್ಗೆ ಗೊತ್ತಾಗ್ಬಿಟ್ಟಿದೆ. 80 ಭಾಗ ನನ್ನಷ್ಟು ನಾನೇ ರೆಡಿ ಆಗಿದ್ದೀನಿ. ಇನ್ನು 20 ಭಾಗ ಅವ್ರು ಕೊಟ್ಟಿರುವಂಥ ಆಯಿಲ್ಗಳನ್ನ ನಾನು ಮೇಂಟೆನೆನ್ಸ್ ಮಾಡ್ಕೊಂಡ್ರೆ 100% ರಿಸಲ್ಟ್ ಅಂತ ನನ್ನ ಮನಸ್ಸಿಗೆ ಅನಿಸಿದೆ. ಥ್ಯಾಂಕ್ ಯು ವೀಕ್ಷಕರೇ. ಇವಾಗ ಸರ್ಜರಿ ಆಗಿತ್ತು, L4 L5 S1 ಸರ್ಜರಿ ಆಗಿತ್ತು. ಬಟ್ ಆದ್ರೂ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಇವಾಗ ಪೇಷಂಟ್ ರಿಸಲ್ಟ್ ನೀವೇ ಕೇಳ್ತಾ ಇದ್ದೀರಾ ಅವ್ರ ಬಾಯಿಂದನೇ. ಸೊ L4 L5 S1 ಇಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.